ಮಿತ್ರರೇ ನಮಸ್ಕಾರ. ನಾವಿವತ್ತು ಇಂದಿರಾ ಗಾಂಧಿ ಅವರ ಜಾತಕವನ್ನ ವಿಶ್ಲೇಷಣೆ ಮಾಡೋಣ. ಇಂದಿರಾ ಗಾಂಧಿಯವರ ಜಾತಕ ಒಂದು ನಾರ್ಮಲ್ ಯಾವುದೇ ಟಾಪ್ ಲೆವೆಲ್ ಅಲ್ಲಿರುವಂತಹ ವ್ಯಕ್ತಿಯ ಜಾತಕದಂತಲ್ಲ. ಈ ಜಾತಕದಲ್ಲಿ ಬಹಳಷ್ಟು ವಿಶಿಷ್ಟಗಳಿದಾವೆ. ಮತ್ತು ಅದು ಅಲ್ಲದೆ ಯಾವ ಯೋಗಗಳು ಅವ್ರನ್ನ ಇಂದಿರಾ ಗಾಂಧಿಯನ್ನಾಗಿ ಮಾಡ್ತು ಮತ್ತು ಯಾವ ಯೋಗಗಳು ಅದೇ ಇಂದಿರಾ ಗಾಂಧಿ ಅವರನ್ನ ಕೆಳಕ್ ತಂತು ಅನ್ನುವಂತಹ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು ಹೇಗೆ ನೆಹರೂರವರ ಜಾತಕದಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಕಾಂಬಿನೇಷನ್ಗಳು ಇವ್ರಿಗೂ ಪಾಸ್ ಆನ್ ಆಗ್ತವೆ ಅನ್ನುವಂಥದ್ದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಿತ್ರರೇ, ಮೊದಲನೇದಾಗಿ ನಾವು ಅವರ ಲಗ್ನವನ್ನ ನೋಡ್ತು ಅಂತ ಹೇಳಿದ್ರೆ ಇದು ಕರ್ಕಾಟಕ ಲಗ್ನ. ನೆಹರು ಅವ್ರದ್ದು ಕರ್ಕಾಟಕ ಲಗ್ನನೇ ಆಗಿತ್ತು. ಇವರ ಜಾತಕದ ಒಂದು ಇಂಪಾರ್ಟೆಂಟ್ ಕಾಂಬಿನೇಷನ್ ಗಳೇನು ಅಂತ ಹೇಳಿದ್ರೆ ಇವರ ಜಾತಕದಲ್ಲಿ ಮೂರು ಪರಿವರ್ತನೆ ಇದೆ. ಮಹರ್ಷಿ ಪಾರಶರರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾವಾಗ ಕೇಂದ್ರ ಮತ್ತು ತ್ರಿಕೋಣಗಳಲ್ಲಿ ಈ ಅಧಿಪತಿಗಳ ನಡುವೆ ಪರಿವರ್ತನೆ ಆಯ್ತು ಅಂತ ಹೇಳಿದ್ರೆ ಅದು ಅದ್ಭುತ ಮಹಾಯೋಗವಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಎಸ್ಪೆಷಲಿ 1 ಮತ್ತು 5ನೇ ಅಧಿಪತಿಗಳ ನಡುವೆ ಪರಿವರ್ತನೆ ನಡೀತು ಅಂತ ಹೇಳಿದ್ರೆ ಅದಂತೂ ಮಹಾರಾಜ ಯೋಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಇಂದಿರಾ ಗಾಂಧಿ ಅವರ ಜಾತಕವನ್ನು ನೋಡ್ತು ಅಂತ ಹೇಳಿದ್ರೆ ಒಂದು ಶನಿ ಮತ್ತು ಚಂದ್ರರ ನಡುವೆ ಇರುವಂತಹ ಪರಿವರ್ತನ ಕೇಂದ್ರದಲ್ಲಾಗಿದೆ. ಅದು ಬಿಟ್ರೆ ಇನ್ನೆರಡು ಕುಜ ಮತ್ತು ಸೂರ್ಯನದ್ದು 5ನೇ ಮನೆ ಮತ್ತು 2ನೇ ಮನೆಗಳಲ್ಲಾಗಿದ್ದಾವೆ ಮತ್ತು ಶುಕ್ರ ಮತ್ತು ಗುರುವಿನದ್ದು 11ನೇ ಮನೆ ಮತ್ತು 6ನೇ ಮನೆಗಳಲ್ಲಾಗಿದ್ದಾವೆ. ಸೊ ಇವೆರಡು ತಮ್ಮದೇ ಆದಂತಹ ನೆಗೆಟಿವ್ ಅನ್ನ ಇಟ್ಕೊಂಡಿದ್ದಾವೆ. ಶನಿ ಮತ್ತು ಚಂದ್ರನ ನಡುವೆ ಇರುವಂತಹ ಯೋಗ ಕೂಡ ಸರ್ಟೈನ್ ನೆಗೆಟಿವ್ ಆಸ್ಪೆಕ್ಟ್ ಅನ್ನ ಇಟ್ಕೊಂಡಿದ್ದಾವೆ. ಅದನ್ನ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಇನ್ನು ಇವರ ನವಾಂಶವನ್ನ ನೋಡ್ತು ಅಂತ ಹೇಳಿದ್ರೆ ನವಾಂಶದಲ್ಲಿ ಗುರು ವರ್ಗೋತ್ತಮನಾಗಿದ್ದಾನೆ, ಕುಜ ಕೂಡ ವರ್ಗೋತ್ತಮನಾಗಿ ಕುಳಿತುಕೊಂಡಿದ್ದಾನೆ. ಇನ್ನ ಸೂರ್ಯ ತನ್ನ ಮನೆಯಲ್ಲೇ ಕುಳಿತುಕೊಂಡಿದ್ದಾನೆ, ಶುಕ್ರ ತನ್ನ ಮನೆಯಲ್ಲೇ ಕುಳಿತುಕೊಂಡಿದ್ದಾನೆ, ಶನಿ ತನ್ನ ಮನೆಯಲ್ಲೇ ಕುಳಿತುಕೊಂಡಿದ್ದಾನೆ. ಮಿತ್ರರೇ, ಯಾವ ಒಂದು ನವಾಂಶದಲ್ಲಿ ತನ್ನ ಮನೆಯಲ್ಲಿಯೇ ಅಥವಾ ಉಚ್ಚ ಸ್ಥಾನಗಳಲ್ಲಿ ಗ್ರಹಗಳು ಕುಳಿತುಕೊಂಡಾಗ ಆ ಒಂದು ಜಾತಕ ಬಹಳ ಪವರ್ಫುಲ್ ಅನಿಸ್ಕೊಂಡ್ಬಿಡುತ್ತೆ. ಸೊ ಈ ಎಲ್ಲಾ ಪವರ್ಫುಲ್ ಯೋಗಗಳನ್ನು ಕೂಡ ನಾವು ಇಂದಿರಾ ಗಾಂಧಿ ಅವರ ಜಾತಕದಲ್ಲಿ ನೋಡಬಹುದು. ಮಿತ್ರರೇ, ಇಂದಿರಾ ಗಾಂಧಿ ಅವರ ಒಂದು ಸ್ಟ್ರಿಕ್ಟ್ನೆಸ್ ಗೆ ಕಾರಣ ಏನು ಅಂತ ನೋಡಿದ್ರೆ ಡಿಕ್ಟೇಟರ್ ಅಂತ ಹೇಳ್ಬಿಟ್ಟು ಕೆಲವರು ಕೂಡ ಕರೀತಾರೆ. ಇದಕ್ಕೆ ಕಾರಣ ಸಾಕಷ್ಟಿದಾವೆ. ಮೊದಲನೇ ಕಾರಣನೇ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿಯ ನಡುವೆ ಪರಿವರ್ತನೆ ಇದೆಯಲ್ಲ, ಅದರಲ್ಲೂ ಎಸ್ಪೆಷಲಿ ಶನಿ ಮತ್ತು ಚಂದ್ರನ ನಡುವೆ. ಶನಿ ಮನಸ್ಸಿನ ಕಾರಕವಾದಂತಹ ಚಂದ್ರನನ್ನ ಮತ್ತು ಲಗ್ನಾಧಿಪತಿಯು ಪರ್ಸನಾಲಿಟಿಗೂ ಕಾರಕನಾದಂತಹ ಲಗ್ನಾಧಿಪತಿ ಚಂದ್ರನನ್ನ ಆಸ್ಪೆಕ್ಟ್ ಮಾಡ್ತಾ ಇರೋದು ಅವ್ರನ್ನ ಬಹಳ ಸ್ಟ್ರಿಕ್ಟ್ ಮಾಡುತ್ತೆ. ಅದು ಅಲ್ಲದೆ ಮೂರು ಮ್ಯಾಲಿಫಿಕ್ ಗಳು 12ನೇ ಮನೆ ಲಗ್ನ ಮತ್ತು 2ನೇ ಮನೆ ಈ ಜಂಕ್ಷನ್ ಅಲ್ಲಿ ಇದೆಯಲ್ಲ, ಇದನ್ನ ಕುಳಿತುಕೊಂತು ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ಬಹಳ ರುತ್ಲೆಸ್ ಅಂತ ಹೇಳಿದ್ರೆ ಯಾವುದೇ ಒಂದು ದಯಾ ದಾಕ್ಷಿಣ್ಯದ ಯೋಚನೆ ಇಟ್ಕೊಳ್ಳದಲ್ಲೇ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನಾಗಿ ಮಾಡ್ತವೆ. ಅದರಲ್ಲೂ ಶನಿ ಲಗ್ನ ಪಾಪಕರ್ತರಿಯಲ್ಲಿ ಬಂದ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಆ ಕಡೆ ಕುಜ ಆಗ್ತಾನೆ, ಈ ಕಡೆ ಕೇತು ಬರೋದ್ರಿಂದ ಪಾಪಕರ್ತರಿ ಯೋಗ ಕೂಡ ಇದು ಆಗುತ್ತೆ. ಇದಿಷ್ಟೇ ಮಾತ್ರ ಅಲ್ಲದೆ ಒಬ್ಬ ವ್ಯಕ್ತಿಯ ಸಾಫ್ಟ್ನೆಸ್ ಅನ್ನ ಹೇಗ್ ನೋಡಬಹುದು ಅಂತ ಹೇಳಿದ್ರೆ ಆತನ ಒಂದು ಜಲತತ್ವದ ರಾಶಿಗಳಲ್ಲಿ ಏನಾದ್ರೂ ಬೆನಿಫಿಕ್ ಗಳು ಕೂತ್ಕೊಂತು ಅಂತ ಹೇಳಿದ್ರೆ ಸಾಫ್ಟ್ ಆಗಿರ್ತಾನೆ, ಮ್ಯಾಲಿಫಿಕ್ ಗಳು ಕೂತ್ಕೊಂತು ಅಂತ ಹೇಳಿದ್ರೆ ಹಾರ್ಡ್ ಆಗಿರ್ತಾನೆ. ಸೊ ಇವರ ಜಾತಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊದಲನೇ ಜಲತತ್ವ ರಾಶಿಯಾದಂತಹ ಕರ್ಕಾಟಕದಲ್ಲಿ ಶನಿ ಕುಳಿತುಕೊಂಡಿದ್ದಾನೆ, ಮ್ಯಾಲಿಫಿಕ್. ಇನ್ನು 2ನೇದಾಗಿ ವೃಶ್ಚಿಕದಲ್ಲಿ ಸೂರ್ಯ ಬುಧ ಕುಳಿತುಕೊಂಡು ಅದ್ರ ಮೇಲೆ ಮ್ಯಾಲಿಫಿಕ್ ಆದಂತಹ ಕುಜ ಆಸ್ಪೆಕ್ಟ್ ಮಾಡ್ತಿದ್ದಾನೆ. ಇನ್ನ 3ನೇದಾದಂತಹ ಮೀನ ಏನಿದೆ ಅದು ಖಾಲಿ ಇದೆ. ಇದಿಷ್ಟು ಅವ್ರಿಗೆ ಒಂದು ಸ್ಟ್ರಿಕ್ಟ್ ಲುಕ್ ಅನ್ನ ಕೊಡುತ್ತೆ. ಇನ್ನ ನೀವು ಇಂದಿರಾ ಗಾಂಧಿ ಅವರ ಒಂದು ಚೈಲ್ಡ್ಹುಡ್ ಅನ್ನ ನೋಡ್ತು ಅಂತ ಹೇಳಿದ್ರೆ ಅವರ ಚೈಲ್ಡ್ಹುಡ್ ಅಲ್ಲಿ ಒಂಥರ ಬಹಳ ನೋವನ್ನು ಕೂಡ ಮಾನಸಿಕವಾಗಿ ಅನುಭವಿಸಿರ್ತಾರೆ ಅಂತ ಹೇಳ್ಬೋದು. ನೀವು ಅವರ ಒಂದು ಬಯೋಗ್ರಫಿಗಳು ಕೆಲವು ಓದ್ತು ಅಂತ ಹೇಳಿದ್ರೆ ಅವರ ಆಂಟಿ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರ ತಂಗಿಯಿಂದ ಕೆಲವೊಂದಿಷ್ಟು ಒಂದು ಭಿನ್ನಾಭಿಪ್ರಾಯಗಳು ಅವ್ರ ಜೊತೆ ಇರ್ತವೆ. ಸೊ ಚೈಲ್ಡ್ಹುಡ್ ಯಾವ್ದನ್ನ ತೋರಿಸುತ್ತೆ ಅಂತ ಹೇಳಿದ್ರೆ 4ನೇ ಮನೆ ಮತ್ತು 4ನೇ ಮನೆ ಅಧಿಪತಿ ರೆಪ್ರೆಸೆಂಟ್ ಮಾಡುತ್ತೆ. 4ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಕುಳಿತುಕೊಂಡಿರೋದು ಇಲ್ಲಿ 2 ತೋರಿಸುತ್ತೆ. ಒಂದು ತಾಯಿಗೆ ಕಾಯಿಲೆಯನ್ನ ತೋರಿಸುತ್ತೆ ಮತ್ತು ಅನ್ಹ್ಯಾಪಿ ಚೈಲ್ಡ್ಹುಡ್ ಅನ್ನ ತೋರಿಸುತ್ತೆ. ಎಸ್ಪೆಷಲಿ ರಾಹುವಿನಿಂದ ಶುಕ್ರ ಅಫ್ಲಿಕ್ಷನ್ ಗೆ ಒಳಗಾಗಿದೆ ಮತ್ತು ಅಗ್ನಿ ತತ್ವದ ರಾಶಿಯಲ್ಲಿ ಕೂಡ ಕುಳಿತುಕೊಂಡಿದೆ. ಸೊ ನೆಹರುವಿನ ಹೆಂಡತಿ ಮತ್ತು ಇಂದಿರಾ ಗಾಂಧಿ ಅವರ ತಾಯಿಯಾದಂತಹ ಕಮಲಾ ನೆಹರು ಅವರು ತಮ್ಮ ಒಂದು ಕೊನೆಗಾಲದಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಗೆ ಒಳಗಾಗಬೇಕಾಗುತ್ತೆ. ಅದಕ್ಕೆ ಅಂತಾನೆ ಅವರು ಸ್ವಿಟ್ಜರ್ಲ್ಯಾಂಡ್ ಗೆ ಕೂಡ ಟ್ರೀಟ್ಮೆಂಟ್ ಗೆ ಹೋಗ್ತಾರೆ. ಈ ಎಲ್ಲಾ ಒಂದಿಷ್ಟು ಕಾಂಬಿನೇಷನ್ ಗಳು ಅವ್ರನ್ನ ಚೈಲ್ಡ್ಹುಡ್ ಅಲ್ಲಿ ಬಹಳ ಪ್ರಾಬ್ಲಮ್ ಗೆ ದೂಡ್ತವೆ ಮತ್ತು ಐಸೋಲೇಷನ್ ಗೆ ದೂಡ್ತವೆ. ನೀವು ಚಂದ್ರನನ್ನ ನೋಡ್ತು ಅಂತ ಹೇಳಿದ್ರೆ ಚಂದ್ರನು ಕೂಡ ಚೈಲ್ಡ್ಹುಡ್ ಗೆ ಕಾರಕ. ಆತನ ಒಂದು ಆಸ್ಪೆಕ್ಟ್ ಶನಿ ಬೀಳ್ತಾ ಇರೋದ್ರಿಂದ ಅದು ಅವರ ಚೈಲ್ಡ್ಹುಡ್ ಅನ್ನ ಒಂದ್ ಸ್ವಲ್ಪ ನೋವಿನಿಂದ ಇರುವಂತೆ ಮಾಡುತ್ತೆ. ಮಿತ್ರರಿಂದ 3ನೇದಾಗಿ ಇಂದಿರಾ ಗಾಂಧಿ ಅವರ ವಿಲ್ ಪವರ್ ಗೆ ಕಾರಣ, ಫೈಟಿಂಗ್ ಗೆ ಕಾರಣ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನಾವು ಫೈಟಿಂಗ್ ಗೆ 6ನೇ ಮನೆಯನ್ನ ನೋಡ್ಬೇಕಾಗುತ್ತೆ. ಫೈಟಿಂಗ್ ಅಲ್ಲಿ ಗೆಲ್ಲೋದಕ್ಕೆ ನಾವು 11ನೇ ಮನೆ ಹೌಸ್ ಆಫ್ ವಿಕ್ಟರಿಯನ್ನು ಕೂಡ ನೋಡ್ಬೇಕಾಗುತ್ತೆ. ಇಲ್ಲಿ 6 ಮತ್ತು 11ನೇ ಮನೆಯ ಅಧಿಪತಿಯ ನಡುವೆ ಒಂದು ಪರಿವರ್ತನೆ ಇದೆ. ಈ ಪರಿವರ್ತನಾ ಯೋಗದ ಫಲವಾಗಿನೇ ಅವರು ಸಾಕಷ್ಟು ಎಲೆಕ್ಷನ್ ನಲ್ಲಿ ಸೋತ್ರು ಕೂಡ ಫೀನಿಕ್ಸ್ ನಂತೆ ಮತ್ತೆ ಎದ್ದು ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ 6ನೇ ಮನೆ ಅಧಿಪತಿಯಾದಂತಹ ಗುರು 11ನೇ ಮನೆ ಕುಳಿತುಕೊಳ್ತಾನೆ ಮತ್ತು ಆತ ಲಗ್ನವನ್ನು ಆಸ್ಪೆಕ್ಟ್ ಮಾಡ್ತಾನೆ 9ನೇ ಮನೆಯ ಅಧಿಪತಿಯಾಗಿ. ಇದು ಅವರಿಗೆ ಒಂದಿಷ್ಟು ಲಕ್ ಅನ್ನು ತಂದು ಕೊಡುತ್ತೆ ಎಲ್ಲಾ ವಿಷಯದಲ್ಲಿ. ಅಟ್ ದ ಸೇಮ್ ಟೈಮ್ 11ನೇ ಮನೆ ಆಫ್ ದ ಹೌಸ್ ಆಫ್ ವಿಕ್ಟ್ರೀಸ್ ಆತ ಬಂದ್ಬಿಟ್ಟು 6ನೇ ಮನೆಯಲ್ಲಿ ಕುಳಿತುಕೊಳ್ತಾನೆ. ಆದ್ರಿಂದ ಅವರು ಅವರ ಎನಿಮಿಯನ್ನು ಸಿದ್ಧಪಡಿತಾರೆ. ಅಟ್ ದ ಸೇಮ್
ಸೇಮ್ ಟೈಮ್ ಇಲ್ಲಿ ರಾಹು ಕೂಡ ಕುಳಿತುಕೊಂಡಿರೋದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಒಂದು ಕ್ಲೆವರ್ ಮೈಂಡ್ ಅನ್ನ ಕೊಡುತ್ತೆ, ಒಂದು ಬುದ್ಧಿವಂತ ಮೈಂಡ್. ಬೇರೆ ಬೇರೆ ಸ್ಟ್ರಾಟಜಿಯನ್ನ ಮಾಡ್ತಾ ಹೇಗೆ ಇಂದಿರಾ ಗಾಂಧಿ ಅವರು ತಮ್ಮ ಅಪೋಸಿಷನ್ ವ್ಯಕ್ತಿಗಳಾದಂತಹ ಕಾಂಗ್ರೆಸ್ ಸಿಂಡಿಕೇಟ್ ಅಂತ ಏನ್ ಕರ್ಸ್ಕೊತಿದ್ರು, ಕಾಮರಾಜರ್ ಆಗಿರ್ಬೋದು ಅಥವಾ SK ಪಾಟೀಲ್ ಆಗಿರ್ಬೋದು, ಅತುಲ್ಯ ಘೋಷ್ ಆಗಿರ್ಬೋದು, ಸಂಜೀವ್ ರೆಡ್ಡಿ ಆಗಿರ್ಬೋದು, ಇವರನ್ನೆಲ್ಲ ಸೋಲ್ಸಿದ್ರು ಅನ್ನುವಂಥದ್ದು ನಮ್ಗೆ ಈ ಒಂದು ಕಾಂಬಿನೇಷನ್ ಇಂದ ಅರ್ಥ ಆಗ್ತಾ ಹೋಗುತ್ತೆ. ಇನ್ನ ಇಂದಿರಾ ಗಾಂಧಿ ಅವರ ಒಂದು ಮ್ಯಾರೇಜ್ ವಿಷಯವನ್ನ ನೋಡ್ತು ಅಂತ ಹೇಳಿದ್ರೆ ಶುಕ್ರ 6ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಮತ್ತು ರಾಹುವಿನ ಜೊತೆ ಕುಳಿತುಕೊಂಡಿರೋದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಮ್ಯಾರೇಜ್ ಅಲ್ಲಿ ಇರುವಂತಹ ಅನ್ಆರ್ಥೋಡಕ್ಸಿ ಅನ್ನುವಂಥದ್ದನ್ನು ತೋರಿಸುತ್ತೆ. ಅನ್ಆರ್ಥೋಡಕ್ಸಿ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ಏನು ನಡೆದು ಬಂದಿರುತ್ತೆ ಟ್ರೆಡಿಷನ್, ಆ ರೀತಿ ಮದುವೆ ಆಗೋದಿಲ್ಲ, ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಮದುವೆ ಆಗುತ್ತೆ ಅನ್ನುವಂಥದ್ದನ್ನ ಈ ಶುಕ್ರ ಮತ್ತು ರಾಹುವಿನ ಕಾಂಬಿನೇಷನ್ ಎಕ್ಸ್ಪ್ಲೈನ್ ಮಾಡುತ್ತೆ. ಮಿತ್ರರೇ, ಇನ್ನು ನಾವು ಇಂದಿರಾ ಗಾಂಧಿ ಅವರ ದುರಂತ ಅಂತ್ಯಕ್ಕೆ ಕಾರಣವಾದಂತಹ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ. ಮತ್ತು ಈ ಒಂದು ಕಾಂಬಿನೇಷನ್ ತಕ್ಕ ಮಟ್ಟಿಗೆ ನಾವು ನೆಹರೂರವರ ಜಾತಕವನ್ನು ನೋಡಿದ್ವಿ, ಹೇಗೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿತ್ರರೇ, ನೀವು ಇವರ ಜಾತಕದ 6ನೇ ಮನೆಯನ್ನು ನೋಡ್ತು ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಶುಕ್ರನ ಜೊತೆ ರಾಹು ಇದೆ, ಬಟ್ ಈ ಒಂದು ಕಾಂಬಿನೇಷನ್ ಗುರುವಿನ ಜೊತೆ ಪರಿವರ್ತನೆಯಲ್ಲಿದೆ. ಪರಿವರ್ತನೆ ಆಯ್ತು ಅಂತ ಹೇಳಿದ್ರೆ ಗುರು 6ನೇ ಮನೆಗೆ ಬಂದಂಗೆ ಲೆಕ್ಕ. ಗುರು 6ನೇ ಮನೆಗೆ ಬಂತು ಅಂತ ಹೇಳಿದ್ರೆ ಇದು ಗುರು ಚಂಡಾಳದ ಒಂದು ಕಾಂಬಿನೇಷನ್ ಆಗುತ್ತೆ. ಇದೇ ಒಂದು ಕಾಂಬಿನೇಷನ್ ನಾವು ನೆಹರೂರವರ ಜಾತಕದಲ್ಲೂ ಕೂಡ ನೋಡಿದ್ವಿ, ಆದ್ರೆ ಆ ಜಾಗದಲ್ಲಿ ರಾಹು ಬದಲು ಕೇತು ಇತ್ತು ಅನ್ನುವಂಥದ್ದು. ಈಗ ಗುರು ಚಂಡಾಳದ ಕಾಂಬಿನೇಷನ್ ಪದೇ ಪದೇ ಲೈನಿಯೇಜ್ ಅಲ್ಲಿ ಕಂಟಿನ್ಯೂ ಆಗ್ತಿತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಶಾಪ ಇಡೀ ಜನರೇಷನ್ ಅನ್ನ ಪದೇ ಪದೇ ಕಾಡ್ತಿದೆ ಅಂತ ಹೇಳ್ಬಿಟ್ಟು ಅರ್ಥ. ಇನ್ನ ಎರಡನೆಯದಾಗಿ ಇಂದಿರಾ ಗಾಂಧಿ ಅವರು ಕರ್ಪಾತ್ರಿ ಮಹಾರಾಜ್ ಅನ್ನುವಂತಹ ಒಬ್ಬ ಶ್ರೇಷ್ಠ ಸಂತನಿಗೆ ಒಂದು ಪ್ರಾಮಿಸ್ ಮಾಡಿರ್ತಾರೆ. 1966 ಎಲೆಕ್ಷನ್ ಆಸ್ಪಾಸ್ ಅಲ್ಲಿ ಇಂದಿರಾ ಗಾಂಧಿ ಅವರು ಕರ್ಪಾತ್ರಿಜಿ ಸಂತನನ್ನ ಭೇಟಿ ಆಗ್ಬಿಟ್ಟು ಎಲೆಕ್ಷನ್ ಅಲ್ಲಿ ನನ್ ಗೆಲ್ಲೋದಕ್ಕೆ ಆಶೀರ್ವಾದ ಮಾಡಿ ಅಂತ ಹೋಗಿರ್ತಾರೆ. ಅವರು ನಾವು ನಿಮ್ಗೆ ಆಶೀರ್ವಾದ ಕೂಡ ಮಾಡ್ತೀವಿ, ಆದ್ರೆ ಇನ್ ರಿಟರ್ನ್ ಆಗಿ ನಮಗೆ ಒಂದು ಕೆಲಸ ಆಗ್ಬೇಕು, ಅದೇನಂತ ಹೇಳಿದ್ರೆ ಗೋವಿನ ಒಂದು ಹತ್ಯೆ ಬ್ಯಾನ್ ಆಗ್ಬೇಕು ಅನ್ನುವಂತ ಮಾತುಗಳನ್ನ ಹಾಕ್ತಾರೆ. ಅದಕ್ಕೆ ಇಂದಿರಾ ಗಾಂಧಿ ಒಪ್ಕೊಂಡು ಕೂಡ ಬರ್ತಾರೆ, ಆದ್ರೆ ಇಂದಿರಾ ಗಾಂಧಿ ಗೆದ್ದ ನಂತರ ಅದನ್ನ ಬ್ಯಾನ್ ಮಾಡೋದಿಲ್ಲ. ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಮುಂದೆಗಡೆ ಈ ಸಂತರು ಮತ್ತು ಗೋವುಗಳನ್ನೆಲ್ಲ ಕರ್ಕೊಂಡ್ಬಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಆದ್ರೆ ಅವರ ಮೇಲೆ ಶೂಟ್ ಆರ್ಡರ್ ಆಗುತ್ತೆ. ಶೂಟ್ ಆರ್ಡರ್ ಆದ ನಂತರ ಸಾಕಷ್ಟು ಗೋವುಗಳು ಮತ್ತು ಸಾಧುಗಳು ಸಾಯ್ತಾರೆ. ಇದರ ಪರಿಣಾಮ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕೆಲವರು ಕರ್ಪಾತ್ರಿಜಿ ಮಹಾರಾಜರವರು ಇಂದಿರಾ ಗಾಂಧಿ ಅವ್ರಿಗೆ ಸಂತರ ಹತ್ಯೆಯನ್ನ ನಾನು ಕ್ಷಮಿಸ್ತೀನಿ, ಆದ್ರೆ ಗೋವಿನ ಹತ್ಯೆಯನ್ನ ನಾನು ಕ್ಷಮಿಸೋದಿಲ್ಲ, ನನ್ನ ಈ ಗೋವುಗಳ ಅಂತ್ಯ ಹೇಗಾಯ್ತೋ ನಿನ್ನ ಅಂತ್ಯ ಕೂಡ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಪವನ್ನು ಕೊಟ್ರು ಅನ್ನುವಂತಹ ಕೆಲವು ಮಾತುಗಳನ್ನ ಆಡ್ತಾರೆ. ಬಟ್ ಆ ಶಾಪನೋ ಅಥವಾ ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ. ಅಕ್ಟೋಬರ್ 31, 1984 ಇಂದಿರಾ ಗಾಂಧಿ ಅವರು ತೀರೋಗಿದ್ದ ದಿನ ಗೋಪಾಷ್ಟಮಿನೇ ಆಗಿರುತ್ತೆ. ಮಿತ್ರರೇ, ಈ ಒಂದಿಷ್ಟು ಶಾಪಗಳ ಪ್ರಭಾವ ಏನು ಅಂತ ಹೇಳಿದ್ರೆ ಅದು ಕೇವಲ ಆ ವ್ಯಕ್ತಿಯಲ್ಲಿ ಉಳಿಯೋದಿಲ್ಲ, ಅದು ಲೈನೇಜ್ ಅಂತ ಹೇಳಿದ್ರೆ ಮಕ್ಕಳು, ಅವರ ಮಕ್ಕಳು ಹೀಗೆ ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ. ಇದಿಷ್ಟು ಕೂಡ ಇಂದಿರಾ ಗಾಂಧಿ ಅವರ ಒಂದು ಅದ್ಭುತ ಜಾತಕದ ವಿಶ್ಲೇಷಣೆಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.